ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ನುಗ್ಗೆಕಾಯಿ ಮಸಾಲ ಡ್ರೈ ಪಲ್ಯ ಮಾಡೋದನ್ನ ತೋರಿಸ್ತೀನಿ. ಇದು ಬಿಸಿ ಬಿಸಿ ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ರುಚಿಯಾದ ನಾನು ನುಗ್ಗೆಕಾಯಿ ಮಸಾಲ ಡ್ರೈ ಪಲ್ಯನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಇವಾಗ ನೋಡ್ರಿ, 2 ನುಗ್ಗೆಕಾಯಿನ ತೊಗೊಂಡು ಮೇಲ್ಗಡೆ ಸಿಪ್ಪೆನ ಈ ಥರ ತೆಗಿಬೇಕು. ತೆಗೆದ ಮೇಲೆ ಚಿಕ್ಕದಾಗಿ ಕಟ್ ಮಾಡಬೇಕು. ಚಿಕ್ಕದಾಗಿ ಕಟ್ ಮಾಡಿದ ಮೇಲೆ ಇವಾಗ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಮಿಕ್ಸಿ ಜಾರ್ಗೆ ನಾನು 4 ಸ್ಪೂನು ತೆಂಗಿನ ತುರಿನ ಹಾಕ್ತೀನಿ. ತೆಂಗಿನ ತುರಿ ಹಾಕಿದ ಮೇಲೆ ಗೋಡಂಬಿನ ನಾನು ಒಂದು 7-8 ಗೋಡಂಬಿ, 1 ಸ್ಪೂನು ಗಸಗಸೆನ ನಾನು ನೀರಿನಲ್ಲಿ ಒಂದು 15 ನಿಮಿಷ ನೆನೆಸಿಟ್ಟಿದ್ದೆ. ಈಗ ನೀರು ಸಮೇತ ನಾನು ಮಿಕ್ಸಿ ಜಾರ್ಗೆ ಹಾಕ್ತೀನಿ. ಒಂದು 7-8 ಹಸಿರುಮೆಣಸಿನ್ಕಾಯಿ, ಖಾರಕ್ಕೆ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ರಿ. 1 ಚಿಕ್ಕ ಟೊಮೆಟೊನ ಹಾಕ್ತೀನಿ. ಈಗ ಮುಚ್ಚಿಬಿಟ್ಟು ಮೊದಲು ತರ್ತರಿಯಾಗಿ ರುಬ್ಬಬೇಕು. ನಂತರ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ನುಣ್ಣಗೆ ರುಬ್ಬಬೇಕು. ನಯಸ್ಸಾಗಿ ರುಬ್ಬ್ರಿ, ಈ ಥರ ನಯಸ್ಸಾಗಿ ರುಬ್ಬ್ರಿ. ಇವಾಗ ಬಾಣಲೆ ಇಟ್ಬಿಟ್ಟು ಬಾಣಲೆಗೆ ಒಂದು 5 ಸ್ಪೂನ್ ಎಣ್ಣೆ ಹಾಕ್ರಿ. ಎಣ್ಣೆ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ. ಇವಾಗ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆನ ಹಾಕ್ರಿ. ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಕುಟ್ಟಿಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕ್ರಿ. ಬೆಳ್ಳುಳ್ಳಿ ಹಾಕಿದ ಮೇಲೆ ಸಣ್ಣ ಉರಿನಲ್ಲಿ ಫ್ರೈ ಮಾಡಿರಿ. ಬೆಳ್ಳುಳ್ಳಿ ಕೆಂಪಾಗಬೇಕು. ಕರಿಬೇವಿನ ಸೊಪ್ಪು ಹಾಕ್ರಿ. ಸಣ್ಣದಾಗಿ ಹೆಚ್ಚಿಟ್ಟಿರೋ 1 ಗೆಡ್ಡೆ ಈರುಳ್ಳಿನ ಹಾಕ್ರಿ. ಈರುಳ್ಳಿ ಮೆತ್ತಗಾಗಬೇಕು. ಮೀಡಿಯಮ್ ಉರಿ ಇಟ್ಕೊಂಡು ಈರುಳ್ಳಿ ಮೆತ್ತಗಾಗೋವರೆಗೂ ಕೂಡ ಫ್ರೈ ಮಾಡಿರಿ. ಇವಾಗ ಅರಿಶಿಣದ ಪುಡಿ ಸ್ವಲ್ಪ ಹಾಕ್ರಿ. ಇವಾಗ ನೋಡ್ರಿ, ಈರುಳ್ಳಿ ಮೆತ್ತಗಾಗಿದೆ. ಇವಾಗ ನಾವು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ನುಗ್ಗೆಕಾಯಿನ ಹಾಕ್ರಿ. ನುಗ್ಗೆಕಾಯಿ ಹಾಕಿದ ಮೇಲೆ ನುಗ್ಗೆಕಾಯಿ ಒಗ್ಗರಣೆಲೇ ಸ್ವಲ್ಪ ಬೇಯಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿರಿ. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಮೀಡಿಯಮ್ ಉರಿನಲ್ಲಿ ಫ್ರೈ ಮಾಡಿರಿ. ಮುಚ್ಚಳ ತೆಗೆದುಬಿಟ್ಟು ಆವಾಗ ತಿರುಗಿಸ್ತಾ ಇರ್ರಿ. ಇವಾಗ ಮತ್ತೆ ಮುಚ್ಚಳ ಮುಚ್ಚಿಬಿಟ್ಟು ಒಂದು 2 ನಿಮಿಷ ಬೇಯಿಸಿರಿ. ಇವಾಗ ಒಂದು 1/4 ಕಪ್ ನೀರನ್ನ ಹಾಕ್ಬಿಟ್ಟು ನುಗ್ಗೆಕಾಯಿ ಬೇಯಬೇಕು. ಒಂದು 1/4 ಕಪ್ ನೀರನ್ನ ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಒಂದು 3 ನಿಮಿಷ ಬೇಯಿಸಿರಿ. ಇವಾಗ 3 ನಿಮಿಷ ಆಗಿದೆ. ಇವಾಗ ನುಗ್ಗೆಕಾಯಿ ಬೆಂದಿದೆಯಾ ನೋಡೋಣ. ಇವಾಗ ನೋಡಿ, ಒಂದು 75% ನುಗ್ಗೆಕಾಯಿ ಬೆಂದಿದೆ. ಈಗ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆನ ಹಾಕ್ರಿ. ಮಸಾಲೆನ ಹಾಕಿದ ಮೇಲೆ ನೀರು ಹಾಕ್ದೇ ಮಸಾಲೆ ಚೆನ್ನಾಗಿ ನುಗ್ಗೆಕಾಯಿಗೆ ಚೆನ್ನಾಗಿ ಹೊಂದ್ಕೋಬೇಕು. ಮೀಡಿಯಮ್ ಉರಿನಲ್ಲಿ ಚೆನ್ನಾಗಿ ಫ್ರೈ ಮಾಡಿರಿ. ನೀರು ಹಾಕ್ದೇ ಫ್ರೈ ಮಾಡಿರಿ. ಹಸಿ ವಾಸನೆ ಹೋಗಬೇಕು. ನೀರು ಹಾಕ್ದೇ ಚೆನ್ನಾಗಿ ಫ್ರೈ ಮಾಡಿರಿ. ಈಗ ಮುಚ್ಚಳ ಮುಚ್ಚಿಬಿಟ್ಟು ಸಣ್ಣ ಉರಿ ಇಟ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿರಿ. ಇವಾಗ ಮಿಕ್ಸಿ ಜಾರ್ ತೊಳೆದ ನೀರನ್ನೇ ಹಾಕ್ರಿ. ನೀರು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಮೀಡಿಯಮ್ ಉರಿ ಇಟ್ಕೊಳ್ರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ರಿ. ಈಗ ಮುಚ್ಚಳ ಮುಚ್ಚಿಬಿಟ್ಟು ಸಣ್ಣ ಉರಿನಲ್ಲೇ ಒಂದು 2 ನಿಮಿಷ ಚೆನ್ನಾಗಿ ಬೇಯಿಸ್ರಿ. ನಿಮಗೆ ಗ್ರೇವಿ ಇರಬೇಕಂತಂದರೆ 1 ನಿಮಿಷ ಬೇಯಿಸ್ರಿ ಸಾಕು. ಗ್ರೇವಿ ಬೇಡ, ಡ್ರೈ ಪಲ್ಯ ಬೇಕಂದರೆ ಒಂದು 2-3 ನಿಮಿಷ ಚೆನ್ನಾಗಿ ಬೇಯಿಸ್ರಿ. ಈಗ ಸಣ್ಣದಾಗಿ ಹೆಚ್ಚಿಟ್ಟಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ರಿ. ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಇವಾಗ ಸಣ್ಣ ಉರಿನಲ್ಲೇ ಚೆನ್ನಾಗಿ ಒಂದು 2 ನಿಮಿಷ ಫ್ರೈ ಮಾಡಿರಿ. ಇವಾಗ ನೋಡಿರಿ, ರೆಡಿ ಆಯಿತು. ನೋಡ್ತಾ ಇದ್ದೀರಲ್ವ, ಎಷ್ಟು ಸುಲಭವಾಗಿ ಅಷ್ಟೇ ರುಚಿಯಾಗಿರುತ್ತೆ. ಮಾಡೋದು ಎಷ್ಟು ಸುಲಭ, ರುಚಿ ಅಷ್ಟೇ ಇರುತ್ತೆ.
ನೋಡಿ ಎಷ್ಟು ಚೆನ್ನಾಗಿ ಕೂಡ ನುಗ್ಗೆಕಾಯಿ ಬಂದಿದೆ. ನೀವು ನೋಡ್ತಾ ಇದ್ದೀರಾ, ಬಿಸಿ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಿಮ್ಮ ಮನೇಲಿ ಖಂಡಿತ ನೀವು ಒಂದ್ಸರಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.